ಇನ್ನು ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ನಡೀತಾನೇ ಇದೆ. ಪವರ್ ಶೇರಿಂಗು, ಸಂಪುಟ ಪುನರ್ರಚನೆ ಸೇರಿ ಹಲವಾರು ಮಾತುಗಳು ಕೇಳಿಬರ್ತಾ ಇವೆ. ಬಿಹಾರ ವಿಧಾನಸಭಾ ಎಲೆಕ್ಷನ್ ಮುಗಿದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಸಂಧಾನ ಸೂತ್ರಕ್ಕೆ ಮುಂದಾಗೋ ಸಾಧ್ಯತೆಗಳಿದೆಯಂತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಬ್ಬರೂ ಒಪ್ಪಿದ ಪಕ್ಷದಲ್ಲಿ ಸಂಪುಟ ಪುನರ್ರಚನೆ ಮಾಡೋ ಸಾಧ್ಯತೆಗಳಿದೆ. ಸುಮಾರು 17ರಿಂದ 18 ಸಚಿವರನ್ನು ಸಂಪುಟದಿಂದ ಕೈಬಿಟ್ಟು ಪ್ರಾದೇಶಿಕ ಸಮಾನತೆ, ಹಿರಿಯರ ಶಾಸಕರ ಹಿರಿತನ, ಜಾತಿ ಲೆಕ್ಕಾಚಾರ, ಸ್ಥಳೀಯ ನಾಯಕತ್ವ ಎಲ್ಲವನ್ನೂ ಪರಿಗಣಿಸಿ ಹಿರಿಯ ಶಾಸಕರಿಗೆ ಆದ್ಯತೆ ಕೊಡೋ ಸಾಧ್ಯತೆಗಳಿದೆ. ಇನ್ನು ಸಚಿವ ಜಮೀರ್ ಅಹಮದ್ ದಿಢೀರನೆ ಪದತ್ಯಾಗದ ಮಾತಾಡಿದ್ದಾರೆ. 2.5 ವರ್ಷ ಹೈಕಮಾಂಡ್ ಅವಕಾಶ ಕೊಟ್ಟಿದೆ, ಬೇರೆಯವ್ರಿಗೆ ಅವಕಾಶ ಕೊಟ್ಟರೆ ಖುಷಿಯಾಗಿ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ನವೆಂಬರ್ನಲ್ಲಿ ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಕೇಳ್ತೀರಿ, ಅವ್ರಿಗೂ ಕೆಲಸ ಇಲ್ಲ, ಕ್ರಾಂತಿ ಆಗುತ್ತೆ, ಕ್ರಾಂತಿನೂ ಆಗಲ್ಲ, ಭ್ರಾಂತಿನೂ ಆಗಲ್ಲ. ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಈ 5 ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಅವ್ರನ್ನ ಬದಲಾವಣೆ ಮಾಡಬೇಕಾದ್ರೆ ನೀವು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹೈಕಮಾಂಡ್ 2.5 ವರ್ಷ ನನಗೂ ಅವಕಾಶ ಕೊಟ್ಟಿದ್ದು, ನಾನು ಬದಲಾವಣೆ ಮಾಡಿ ಬೇರೆಯವ್ರು ಕೊಟ್ಟರೆ ಖುಷಿಯಾಗಿ ನಾನು ಇದು ಮಾಡ್ತೀನಿ. ನಾನು ಅಲ್ಲ, ಇವ್ರು ಯಾರು ಏನು ಮಾತನಾಡಿದ್ರು, ಏನು ಮಾಡಬೇಕು ಅನ್ನೋದನ್ನು ಹೈಕಮಾಂಡು, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಎಲ್ರಿಗೂ ಗೊತ್ತಿದೆ. ಅವ್ರು ಅದು ಏನು ಅಂತ ಬಿಟ್ಕೊಡ್ತಾ ಇಲ್ಲ ಅಷ್ಟೇ. ನವೆಂಬರಲ್ಲೇ ಆಗುತ್ತಾ ಅಥವಾ ಅದು ಜಾನ್ವರಿಗೆ ಪೋಸ್ಟ್ಪೋನ್ ಆಗುತ್ತಾ ನೋಡಬೇಕು. ಯಾಕಂದ್ರೆ ದೇವರಾಜ್ ಅರಸ್ ಅವರ ರೆಕಾರ್ಡ್ನ ಬ್ರೇಕ್ ಮಾಡಬೇಕು ಅನ್ನೋ ಒಂದು ಡಿಮಾಂಡ್ ಏನೋ ಇದೆಯಂತೆ. ಅದಕ್ಕೆ ಅಲ್ಲ, ಪವರ್ ಶೇರಿಂಗ್ ಆದರೆ ನೀವು ಹೇಳ್ತಾ ಇರೋದು, ಒಂದು ವೇಳೆ ಏನಾದರೂ ಆಯಿತು ನವೆಂಬರ್ 20ನೇ ತಾರೀಕಿನ ಮೇಲೆ ನೀವು ಕ್ಯಾಬಿನೆಟ್ ರೀಶಫಲ್ ಮಾಡ್ಕೊಳ್ರಪ್ಪ ಅಂತಂದ್ರೆ ಅಲ್ಲಿಗೆ ಸದ್ಯಕ್ಕಂತೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಬಿಡಲ್ಲ ಅಂತಾನೆ ಆಗುತ್ತೆ. ಹೌದು, ನೀವು 15, 18, 20 ಎಷ್ಟೋ ಜನ ಮಂತ್ರಿಗಳು ತೆಗಿಬೋದು. ಹೊಸದಾಗಿ ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಬಂದರೂ ಅರ್ಧ ಟರ್ಮ್ ಮುಗಿದ ಮೇಲೆ ಒಂದು ಫ್ರೆಶ್ ಕ್ಯಾಬಿನೆಟ್ ಬೇಕು ಅಂತ ಲೆಕ್ಕಾಚಾರ ಇರುತ್ತೆ. ಹಾಗಾಗಿ ಮಾಡ್ಬೋದು. ಈಗ ತುಂಬ ಜನ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಕೊಡ್ಬೋದು, ಯಾರಿಲ್ಲ ಅಂತಾರೆ, ಮಾಡ್ಕೋಬೋದು. ಬಟ್ ಅಲ್ಲಿಗೆ ಒಂದು ಮುಂದೂಡಿಕೆ ಸಿಕ್ಕಂಗಾಗತ್ತೆ. ದೇವರಾಜ್ ಅರಸ್ ಅವರು ದಾಖಲೆ ಅವರು ಮುರಿತಾರೆ ಅಂತಂದ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಒಪ್ಪಬೇಕು, ಅದಕ್ಕೆ ಅವ್ರನ್ನ ಕಾಯಬೇಕು, ಎಲ್ಲ ಆಗಬೇಕು. ಆಮೇಲೆ ಇನ್ನೊಂದು ವಿಶೇಷ ಇದರಲ್ಲಿ ಹೇಳ್ಬಿಡ್ತೀನಿ ನಾನು. ನೋಡಿ, ಪದತ್ಯಾಗದ ಮಾತನ್ನ ದಿನೇಶ್ ಗುಂಡೂರಾವ್ ಆಡಿದ್ರು, ಪದತ್ಯಾಗದ ಮಾತನ್ನ ಮುನಿಯಪ್ಪನವ್ರು ಆಡಿದ್ರು, ಪದತ್ಯಾಗದ ಮಾತನ್ನ ಜಮೀರ್ ಆಡಿದ್ದಾರೆ. ಅಲ್ಲ, ಏನೋ ಒಂದು ಬಿಟ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಒಟ್ನಲ್ಲಿ ನಾವು ಬಿಡಕ್ಕೆ ರೆಡಿ ಇದೀವಿ ಅಂತ ಇವ್ರಿಗೇನಾದ್ರು ಸೂಚನೆ ಬಂದಿದೆಯಾ ಅಂತ ಅದಕ್ಕೆ ಇನ್ ಕೆಲವರು ಎಲ್ಲರೂ ಮಾತಾಡಿಲ್ಲ, ಯಾರು ಮಾತಾಡಿಲ್ಲ. ಸತೀಶ್ ಜಾರಕಿಹೊಳಿ ಮಾತಾಡಿದಾರ, ಮಾದೇವಪ್ಪನವ್ರು ಮಾತಾಡಿದಾರ? ಇಲ್ಲ. ಹಾಗಾಗಿ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಏನೋ ನಡೀತಾ ಇದೆ, ಅದು ಏನಾಗುತ್ತೆ ಅಂತಕ್ಕಂಥದ್ದು ನೋಡೋಣ.